ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಸಿ.ಕೆ ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇವತ್ತಿನ ವ್ಲಾಗ್ ಅನ್ನು ಶುರು ಮಾಡ್ತಿರುವುದು ನಮ್ಮ ಕಂಪನಿಗಿಂತ ಸ್ವಲ್ಪ ಎದುರುಗಡೆ ಬಂದಿದೆ ನೋಡಿ. ನಮ್ಮ ಕಂಪನಿಗೆ ಹೋಗುವ ರೋಡ್ ಇದು. ಹಿಂದ್ಗಡೆ ಒಂದು ಬಿಲ್ಡಿಂಗ್ ಅಂತ ಉಂಟಲ್ಲ, ಅದು ಸಿರಿಯವರದು, ಧರ್ಮಸ್ಥಳ ಸಿರಿಯವರದು. ಈಗ ನಾನು ನಮ್ಮ ಐರಾವತನ ಜೊತೆ ಸ್ವಲ್ಪ ಬೆಳ್ತಂಗಡಿಗೆ ಹೋಗ್ಲಿಕ್ಕಿತ್ತು. ಯಾಕಂತ ಹೇಳಿದರೆ ನಮಗೆ ಸ್ವಲ್ಪ ಅಕ್ಕಿ ಬೇಕಿತ್ತು ಲೈನಿಗೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೇನೆ. ಇವತ್ತು ನಮ್ಮ ಪಯಣ ಇರೋದು ಐರಾವತನ ಜೊತೆ. ಸ್ವಲ್ಪ ಗಾಡಿಯೆಲ್ಲ ಕ್ಲೀನ್ ಮಾಡಿ ಆಯಿತು. ಬರುವಾಗ ಫುಲ್ ಧೂಳು ಡಸ್ಟ್ ಹಿಡಿದಿತ್ತು. ನಿನ್ನೆ ನಾನು ಇರಲಿಲ್ಲ, ಇನ್ನೊಬ್ಬರು ಡ್ರೈವರ್ ಹೋಗಿದ್ದರು. ಈಗ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ವಾಶ್ ಎಲ್ಲ ಮಾಡಿ ಫ್ರೆಶ್ ಮಾಡಿ ಹಾಕಿದ್ದೇನೆ ನಮ್ಮ ಐರಾವತನನ್ನು. ಬನ್ನಿ, ಇಲ್ಲಿಂದ ಸೀದಾ ನಾವು ವಿನಾಯಕಕ್ಕೆ ಹೋಗಿ ಮತ್ತೆ ಅಲ್ಲಿಂದ ಬಂದು ಮತ್ತೆ ಲೋಡ್ ಮಾಡಿಸಿ ಸೀದಾ ಲೈನಿಗೆ ಹೊರಡಬೇಕು. ಬನ್ನಿ, ಇಲ್ಲಿಂದ ಸೀದಾ ನಾನ್ ಸ್ಟಾಪ್ ಆಗಿ ವಿನಾಯಕಕ್ಕೆ ಹೋಗುವ. ಬೆಳ್ತಂಗಡಿ ಹೈವೇಯಲ್ಲಿ ಹೋಗ್ತಾ ಇದ್ದೇನೆ. ನೋಡ್ಬೋದು ಯಾವ ಥರ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟಂತ. ಒಂದು ಎರಡು ವಾರದ ಮುಂಚೆ ಇಲ್ಲಿ ಸಪೂರ ರೋಡ್ ಮಾಡಿ ಕೊಟ್ಟಿದ್ರು. ಇದೇ ರೋಡು, ಈ ಚಿಕ್ಕ ರೋಡನ್ನು ಕೊಡ್ತಾಯಿದ್ರು. ನ್ಯಾಷನಲ್ ಹೈವೇಯಲ್ಲಿ ನಮ್ಮ ಪಯಣ ಸಾಗ್ತಾ ಇದೆ ವಿನಾಯಕದ ಕಡೆಗೆ. ವಿಷಯ ಏನಪ್ಪ ಅಂತ ಹೇಳಿದರೆ, ನಿನ್ನೆ ಲೈನಿಗೆ ಹೋದವರು ಡೀಸೆಲ್ ಹಾಕಿಸಲಿಲ್ಲ ನೋಡಿ. ಒಂದು 2 ಕುಟ್ಟಿ ಕಮ್ಮಿ ಉಂಟು. ನಿನ್ನೆ ಇನ್ನೊಬ್ಬರು ಡ್ರೈವರ್ ಹೋದದ್ದು, ನನಗೆ ರಜೆ ಇತ್ತು. ಇವತ್ತು ಆ್ಯಕ್ಚುಲಿ ಬುಧವಾರ. ಓನರ್ಗೆ ಒಂದು ಇನ್ಫಾರ್ಮ್ ಮಾಡಿ ಬಿಡುವ, ಯಾಕಂತ ಹೇಳಿದರೆ ಇಬ್ಬರು ಡ್ರೈವರ್ ಇರೋದ್ರಿಂದ ಮತ್ತು ಮೈಲೇಜಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಅದು ಇದು ಅಂತ ಆಗ್ತದೆ. ಅವನಿಗೆ ಮೈಲೇಜ್ ಬರೋದಿಲ್ಲ, ಇವನಿಗೆ ಮೈಲೇಜ್ ಬರೋದಿಲ್ಲ. ಅವ್ರು ಹೇಳಲಿಲ್ಲದ್ರೆ ಅವರ ತಲೆಯಲ್ಲಿ ಇರ್ತದಲ್ಲ, ಅದಕ್ಕೋಸ್ಕರ ಒಂದು ಇನ್ಫಾರ್ಮ್ ಮಾಡಿ ಹೋಗುವ. ಕರೆಕ್ಟಾಗಿ ಬೆಳ್ತಂಗಡಿ ತಲುಪಿ ಆಯಿತು. ಉಜಿರೆಯಿಂದ ಲಾಯ್ಲ ತನಕ ಬರಲಿಕ್ಕೆ ಟೆನ್ಷನ್ ಇರೋದಿಲ್ಲ, ಆರಾಮ್ಸೆ ಬರ್ಬೋದು. ಮತ್ತು ಲಾಯ್ಲದಿಂದ ನಿಮ್ಮ ಗುರುವಾಯನಕೆರೆ ತನಕ ಬರಲಿಕ್ಕೆ ತುಂಬ ಟೆನ್ಷನ್ ಆಗ್ತದೆ, ಒಂಥರ ಇರಿಟೇಷನ್ ಆಗ್ತದೆ. ಯಾಕಂತ ಹೇಳಿದರೆ ಈ ಥರ ಜಾಮ್ ಆಗೋದು ನೋಡಿ. ಈಗ ಜಾಮ್ ಎಂಥದಿಲ್ಲ, ಇಲ್ಲಿ ಎಂಥದಿಲ್ಲ. ಆದರೆ ಒಂದು ಗಾಡಿ ಅವರು ಮೆಲ್ಲಾನೆ ಹೋಗೋದ್ರಿಂದ ಇಲ್ಲಿ ರೋಡ್ ಸಹ ನೋಡ್ಬೋದು, ಚಿಕ್ಕ ರೋಡ್ ಇರೋದ್ರಿಂದ ಓವರ್ಟೇಕ್ ಹೊಡಿಲಿಕ್ಕೆ ಸಹ ಜಾಗ ಇರೋದಿಲ್ಲ. ಅದಕ್ಕೋಸ್ಕರ ಎಂತಾಗ್ತದೆ, ಒಂದು ಗಾಡಿ ಮೆಲ್ಲ ಹೋದರೆ ಅದರಿಂದ ಎಲ್ಲ ಗಾಡಿ ಮೆಲ್ಲನೆ ಹೋಗ್ತದೆ. ಅದರಲ್ಲಿ ಬಿಡಿ 2-3 ಗಾಡಿಯವರು ಮೆಲ್ಲ ಹೋಗ್ತಾ ಇದ್ದರೆ ಮತ್ತೆ ಕೇಳೋದು ಬೇಡ, ಇಡೀ ಫುಲ್ ಬ್ಲಾಕ್ ಆಗ್ತದೆ. ಇವತ್ತು ಸಂತೆಕಟ್ಟೆ ಕೂಡ ಅಷ್ಟೆಂತ ಬ್ಲಾಕ್ ಇಲ್ಲ, ಸಂಜೆ ಇರ್ತದೆ, ಪೀಕ್ ಅವರಲ್ಲಿ ಇರ್ತದೆ, ಫುಲ್ ಬ್ಲಾಕ್ ಇರ್ತದೆ. ಇವತ್ತು ಬುಧವಾರ ಆಗಿರೋದ್ರಿಂದ ಎಂಥ ಬ್ಲಾಕ್ ಇಲ್ಲ. ಸೋಮವಾರ ಇಲ್ಲಿ ಗೊತ್ತುಂಟಲ್ಲ, ನಮ್ಮ ಬ್ಲಾಗ್ ನೋಡೋರಿಗೆ ಗೊತ್ತಿರ್ಬೋದು, ಸೋಮವಾರ ಫುಲ್ ಬ್ಲಾಕ್ ಇರ್ತದೆ. ಇಲ್ಲಿ ಒಂದು ಬಸ್ ನಿಂತದ್ದು ಯಾವ ಥರ ಬ್ಲಾಕ್ ಆಗಿದೆ ನೋಡಿ. ಅಲ್ಲಿ ಹಿಂದ್ಗಡೆ ವರುಣ್ ಬಸ್ ನಿಂತಿತ್ತು, ಇಲ್ಲಿ ಫುಲ್ ಬ್ಲಾಕ್. ಎಂಥ ಒಂದು ಹೇಳಿದರೆ ಅರ್ಥ ಆಗೋದಿಲ್ಲ ಬಸ್ ಅವರಿಗೆ. ಒಂದು ಸೈಡ್ ಅಲ್ಲಿ ನೋಡಿ, ರೋಡ್ ಬಿಟ್ಟು ಎಷ್ಟು ಗ್ಯಾಪ್ ಕೊಟ್ಟಿದ್ದಾರೆ. ಅಲ್ಲಿ ಕೆಳಗೆ ನಿಲ್ಲಿಸೋದಲ್ಲ, ನಿಲ್ಲಿಸಿದರೆ ಈ ಥರ ಬ್ಲಾಕ್ ಆಗ್ಲಿಕ್ಕೆ ಉಂಟು ನೋಡಿ. ಎಲ್ಲಿ ತನಕ ಬ್ಲಾಕ್ ಆಗಿದೆ ಅಂತ ಹೇಳಿ ಒಂದು ಬಸ್ಸಿನವನಿಂದ ಪ್ಯಾಸೆಂಜರ್ ಹತ್ತಿಸೋದಂತೆ ರೋಡಲ್ಲಿ ನಿಲ್ಲಿಸಿ. ಬಾಕಿದ್ದು ಪೊಲೀಸವರು ಸ್ವಲ್ಪ ಗಮನ ತಗೊಳ್ಳಿ. ಇಲ್ಲಿ ಟ್ರಾಫಿಕ್ ಪೊಲೀಸ್ ಇರ್ತಾರಲ್ಲ, ಬಾಕಿ ಎಲ್ಲದಕ್ಕೂ ಎಂಥ ಗಾಡಿ ರಿಕ್ಷಾ ನಿಂತರೆ ಬೈತಾರೆ, ಮತ್ತು ಸ್ಕೂಟಿಯವರು ಬೈಕವರು ನಿಂತರೆ ಸರ್ ದಾರಿಯಲ್ಲಿ ನಿಲ್ಲಿಸಿದರೆ ಬೈತಾರೆ. ಬಟ್ ಬಸ್ ಅವರು ನಿಲ್ಲಿಸಿದರೆ ಎಂಥದ್ದು ಹೇಳಲಿಕ್ಕೆ ಆಗೋದು, ಎಂಥ ಹೇಳೋದು ಸಹ ಇಲ್ಲ, ಎಂಥ ಮಾತಾಡೋದು ಸಹ ಇಲ್ಲ. ಅದೊಂದು ದಯವಿಟ್ಟು ನಮ್ಮ ಸಂತೆಕಟ್ಟೆಯಲ್ಲಿರುವ ಪೊಲೀಸರು, ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು, ಯಾರೂ ಆಗ್ಬೋದು, ದಯವಿಟ್ಟು ಅದನ್ನೊಂದು ಎಂತ ಗೊತ್ತುಂಟ, ನಿಮ್ಮ ರೋಡಲ್ಲಿ ಬಸ್ ನಿಲ್ಲಿಸೋದನ್ನು ನೀವು ನಿಲ್ಲಿಸಬೇಕು. ನಿಮಗೆ ಆಗ್ತದೆ, ನೀವು ಹೇಳಿದರೆ ಅವರು ನಿಲ್ಲಿಸೋದು ಎಲ್ಲಿಗೆ ಹೋಗ್ತಾರೆ. ನಾವು ಹೇಳಿದರೆ ಬೇರೆಯೇ ಮಾತಾಡ್ತಾರೆ. ನಾವು ಸಹ ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದರೆ ನಾವು ನಿಲ್ಲಿಸಿದರೆ ಮತ್ತೆ ಸಹ ಬ್ಲಾಕ್, ಆ ಥರ ಆಗ್ತದೆ. ಅದಕ್ಕೋಸ್ಕರ ಪೊಲೀಸ್ನವ್ರು ಎಂಥಾದ್ರೂ ಒಂದು ಕ್ರಮ ತಗೊಳ್ಳಿ. ಇಲ್ಲದಿದ್ದರೆ ರೋಡಲ್ಲಿ ಹಾಕಿದರೆ ತೆಗೆದು ಫೈನ್ ಹಾಕಿ ಅಲ್ಲ. ಇಲ್ಲಿ ಈ ಥರ ಬ್ಲಾಕ್ ಆಗ್ತದೆ ಸುಮ್ಮನೆ ಇಲ್ಲದೆ. ಫೈನ್ ಹಾಕಿ, ಯಾಕೆ ಫೈನ್ ಹಾಕೋದಿಲ್ಲ ನೀವು? ಇದೊಂದು ನೀವು ಅರ್ಥ ಮಾಡಿಕೊಳ್ಳಿ. ಒಬ್ಬರ ಇದಕ್ಕೆ ಪ್ಯಾಸೆಂಜರ್ ಇಳಿಸೋದಕ್ಕೆ ಬೇಕಾಗಿ ಇಡೀ ಬಾಕಿದ್ದ ಗಾಡಿಯವರಿಗೆಲ್ಲ ತೊಂದರೆ. ಇಲ್ಲಿ ನ್ಯಾಷನಲ್ ಹೈವೇಯಿಂದ ಸರ್ವಿಸ್ ರೋಡ್ ತಗೊಂಡು ಹೋಗ್ತಾ ಇದ್ದೇನೆ. ಇಲ್ಲೊಂದು 2 ಹಂಸ ಹಾಕಿದ್ದಾರೆ, ಅದು ಗೊತ್ತು ಸಾಗೋದಿಲ್ಲ. ಅದು ಹಾಕಿದ್ದು ಒಳ್ಳೆದಾಯಿತು, ಹಂಸ ಹಾಕಿದ್ದು ಒಳ್ಳೆದಾಯಿತು. ಯಾಕಂತ ಹೇಳಿದರೆ ಈ ಕಡೆಯಿಂದ ನಾವು ಸ್ಪೀಡಾಗಿ ಹೋಗ್ತಾ ಇದ್ವಿ, ಆ ಕಡೆಯಿಂದ ಗಾಡಿ ಬಂದರೆ ಸಹ ಗೊತ್ತಾಗ್ತಿರ್ಲಿಲ್ಲ ನಮಗೆ. ಯಾಕಂತ ಹೇಳಿದರೆ ಇಲ್ಲಿ ಸ್ಪೀಡ್ ಹೋಗೋದು ಹಂಸ ಇರೋದಿಲ್ಲಲ್ಲ, ಸೀದಾ ಹೋಗ್ತೇವೆ. ಈ ಕಡೆಯಿಂದ ಗಾಡಿ ಬರ್ತದೆ, ಈ ಕಡೆಯಿಂದ ಗಾಡಿ ಬಂದಾಗ ಆಕ್ಸಿಡೆಂಟ್, ಅಪಘಾತ ಆಗುವ ಸಂಭವ ಜಾಸ್ತಿ. ಅದಕ್ಕೆ ಹಂಸ ಹಾಕಿದ್ದು ಒಳ್ಳೆಯದಾಯಿತು. ಈಗ ನಾವು ಹೋಗುವ, ವಿನಾಯಕಕ್ಕೆ ಹೋಗುವ. ಲೈನಿಗೆ ಲೇಟ್ ಆಗ್ತಾ ಉಂಟು, ಗಂಟೆ ಕರೆಕ್ಟಾಗಿ 10:15 ಆಗ್ತಾ ಬಂತು. ಇನ್ನೂ ಕೂಡ ನಮ್ಮದು ಆಗಲಿಲ್ಲ. ಇಲ್ಲೇ ಇರೋದು ವಿನಾಯಕ. ಫೈನಲಿ ವಿನಾಯಕ ರೀಚ್ ಆಗಿ ಆಯಿತು ನೋಡಿ. ಇಲ್ಲಿಂದ ಲೆಫ್ಟ್ ತೆಕ್ಕೊಂಡು ಸೀದಾ ನೋಡಿ ಶ್ರೀ ವಿನಾಯಕ ರೈಸ್ ಇಂಡಸ್ಟ್ರೀಸ್. ಇದು ನಮ್ಮ ವಸಂತ ಬಂಗೇರವರ ಮನೆ, ಮಾಜಿ MLA. ಇಲ್ಲಿಗ ಸ್ಕೇಲ್ಗೆ ಹಾಕಬೇಕು. ಇಲ್ಲಿ ವಾಚ್ಮ್ಯಾನ್ ಇದ್ದಾರೆ, ಬಂದರು. ಅವ್ರು ಗೇಟ್ ತೆಗೆದ ಮೇಲೆ ಅಲ್ಲಿ ಸೀದಾ ಹೋಗಿ
ಸ್ಕೇಲ್ಗೆ ಹಾಕೋದೇ ಒಂದು ದೊಡ್ಡ ತೊಂದರೆ. ಯಾಕಂತ ಹೇಳಿದರೆ ಈಗ ನಮಗೆ ಲೋಡ್ ಮಾಡಲಿಕ್ಕೆ ಇರೋ ಕಾರಣದಿಂದಾಗಿ ಒಂದು 4-5 ಸತಿ ಸ್ಕೇಲ್ಗೆ ಹಾಕಬೇಕು, ಅದೊಂದು ಉಪದ್ರ. ಬನ್ನಿ, ಇಲ್ಲೇ ಲೆಫ್ಟ್ ಸೈಡಲ್ಲೇ ಸ್ಕೇಲ್ ಇರೋದು, ಆರಾಮ್ಸೆ ಹತ್ತಿಸುವ. ಫೈನಲಿ ನಮ್ಮ ಐರಾವತನನ್ನು ವಿನಾಯಕದಲ್ಲಿ ನಿಲ್ಲಿಸಿದ್ದೇನೆ. ಅಲ್ಲಿ ಐಟಮ್ ಲೋಡ್ ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ವ್ಲಾಗ್ ಮಾಡಲಿಕ್ಕೆ ಇನ್ನೊಬ್ಬ ಅಭ್ಯರ್ಥಿ ಬಂದಿದ್ದಾನೆ ನೋಡಿ, ಯಾರಂತ ನೋಡಿ. ಇವ ನನ್ನ ಆಗದಿಂದ ಬೆನ್ನು ಬಿಡ್ತಾ ಇಲ್ಲ. ಆಗ ನಾನು ಎಲ್ಲಿಗೆ ಹೋಗ್ತೇನೆ, ಒಮ್ಮೆ ಆ ಕಡೆ ಹೋದೆ, ಅಲ್ಲಿಗೆ ಸಹ ಬಂದ, ಅಲ್ಲಿಂದ ಸೀದಾ ಈ ಕಡೆ ಹೋದೆ, ಅಲ್ಲಿಗೆ ಸಹ ಬಂದ, ಈಗ ಇಲ್ಲಿಗೆ ಬಂದೆ, ಸೀದಾ ಇಲ್ಲಿ ಬಂದು ನಿಂತಿದ್ದಾನೆ ನೋಡಿ. ಪಾಪ ಮಾರು, ಇದನ್ನೆಲ್ಲ ನೆನೆಯುವಾಗ ಎಂಥದ ಒಂದು ಬೇಸರ ಆಗೋದು. ಯಾಕಂತ ಹೇಳಿದರೆ ನಮಗೆ ಆದರೆ ಈಗ ಎಂತಾದರೂ ಹುಷಾರಿಲ್ಲದಿದ್ದರೆ ಎಂತಾದರೂ ಆದರೆ ಕೇಳುವವರು ಇರ್ತಾರೆ, ನಮಗೆ ಯಾರ ಹತ್ರ ಆದರೂ ಹೇಳ್ಬೋದು, ನಮಗೆ ಈ ಥರ ಆಗ್ತಾ ಉಂಟು, ನೋವು ಉಂಟು, ಈ ಥರ ಆಗ್ತಾ ಉಂಟು, ಎಂತಾದರೆ ಪ್ರಾಬ್ಲಮ್ ಇದ್ದರೆ ಹೇಳ್ಕೊಳ್ಬೋದು. ಆದರೆ ಈ ಪ್ರಾಣಿಗಳು ಯಾರ ಜೊತೆ ಹೇಳ್ಕೊಳ್ಳೋದು ಪಾಪ, ನೋಡುವಾಗ ಬೇಸರ ಸಾಗ್ತದೆ. ನಾವೆಂತ ಮಾಡಲಿಕ್ಕೆ ಆಗೋದಿಲ್ಲ, ಅದು ಜಗದ ನಿಯಮ. ಬನ್ನಿ, ಇಲ್ಲಿ ಲೋಡ್ ಮಾಡ್ತಾ ಇದ್ದಾರೆ. ಲೋಡ್ ಮಾಡಿಸಿ ಇಲ್ಲಿಂದ ಸೀದಾ ನಾವು ಲೈನಿಗೆ ಹೊರಡುವ. ಫೈನಲಿ ವಿನಾಯಕದಿಂದ ಗೇಟ್ ಪಾಸ್ ಮತ್ತು ಬಿಲ್ಲೆಲ್ಲ ತಗೊಂಡು ಹೊರಗೆ ಬಂದಾಯಿತು. ನೋಡಿ, ಈಗ ವಿನಾಯಕಕ್ಕೆ ಬಾಯ್ ಬಾಯ್ ಹೇಳುವ ಸಮಯ. ಈಗ ಇಲ್ಲಿಂದ ನಾವು ರೈಟ್ ತಗೊಂಡು ಸೀದಾ ಒಂದೇ ಸ್ಟೆಚ್ಚು ಸೀದಾ ಕಂಪನಿಗೆ ಹೋಗುವ ಮತ್ತು ಲೋಡ್ ಮಾಡಿಸುವ. ಲೆಫ್ಟಿಗೆ ಹೋದರೆ ಸೀದಾ ಗುರುವಾನ್ಕೆರೆ ಹೋಗ್ತದೆ. ಗುರುವಾನ್ಕೆರೆ ಇಲ್ಲಿಂದ 1-1.5 ಕಿಲೋಮೀಟರ್ ಏನೋ ಇರ್ಬೋದು. ಸೊ ಬನ್ನಿ, ಇಲ್ಲಿಂದ ಸೀದಾ ನಮ್ಮ ಪಯಣ ಕಂಪನಿ ಕಡೆಗೆ. ಕಂಪನಿಯಲ್ಲಿ ಹೋಗಿ ಸ್ವಲ್ಪ ಚಹಾ ಕುಡಿದು ಲೋಡ್ ಮಾಡಿಸುವ. ಗಂಟೆ ಈಗಲೇ 11:15 ಆಗ್ತಾ ಬಂತು. ಸೊ ತುಂಬ ಲೇಟ್ ಆಯಿತು ಇಲ್ಲಿ ಲೋಡ್ ಮಾಡುವಾಗ ಇವತ್ತು. ಬನ್ನಿ, ಇಲ್ಲಿಂದ ಸೀದಾ ಕಂಪನಿ ಕಡೆಗೆ ಹೋಗುವ. ಇದೇ ಕಾರಣಕ್ಕೆ ನನಗೆ ಬೆಳ್ತಂಗಡಿ ಮತ್ತು ಗುರುವಾನ್ಕೆರೆ ಹೋಗಲಿಕ್ಕೆಲ್ಲ ಬೇಸರ ಆಗೋದು. ಯಾಕಂತ ಹೇಳಿದರೆ ನೋಡಿ, ಒಮ್ಮೆ ಲೈನಿಗೆ ಹೋಗುವ ಅಂತ ಹೇಳಿದರೆ ಇಲ್ಲಿ ಈ ಥರದ ಬ್ಲಾಕ್. ಒಂದು 5 ನಿಮಿಷ ಆಯಿತು ನಾನು ಅಲ್ಲಿಂದ ಹೊರಟು, ಇನ್ನೂ ಕೂಡ ಸಂತೆಗಟ್ಟೆಯಲ್ಲೇ ಇದ್ದೇನೆ ನೋಡಿ. ಏನೊಬ್ಬ ರೋಡಲ್ಲೇ ನಿಲ್ಲಿಸೋದು, ಇದು ಎಂತ ನೋಡಿ, ಇಲ್ಲಿ ನಿಮಗೆ ಲೈವಲ್ಲಿ ತೋರಿಸ್ತಾ ಇರೋದು ನಾನು. ಸ್ವಲ್ಪ ಸೈಡ್ಗೆ ಸಾಕೋದಿಲ್ಲ, ಎಂಥದಿಲ್ಲ. ಇವರ ಒಂದು ಇದರಿಂದ ಗಾಡಿಯಿಂದ ಫುಲ್ಲು ಬ್ಲಾಕ್ ಆಗಿ ಹೋಗ್ತದೆ. ವಿನಾಯಕದಿಂದ ಬಿಟ್ಟವನು ಸೀದಾ ಕಂಪನಿಗೆ ಹೋಗಿ ಅಲ್ಲಿ ಲೋಡ್ ಮಾಡಿಸ್ಕೊಂಡು ಈಗ ಉಜಿರೆಯಲ್ಲಿದ್ದೇನೆ. ಉಜಿರೆಯಲ್ಲಿ ಎಲ್ಲಿಯಪ್ಪ ಅಂತ ಹೇಳಿದರೆ ಸಂಧ್ಯದಲ್ಲಿ ಒಂದು 2 ಐಟಮ್ ಆಗಲಿಕ್ಕಿತ್ತು. ನಾವು ಹೊರಟ ಮೇಲೆ ಅವರು ಆರ್ಡ್ರ್ ಕೊಟ್ಟದ್ದು, ಅದಕ್ಕೋಸ್ಕರ. ಮತ್ತು ರಿಟರ್ನ್ ಹೋಗೋದು ಬೇಡ ಅಂತೇಳಿ ಇಲ್ಲಿಂದ ತಗೊಂಡು ಹೋಗೋದು. ಇದರಲ್ಲೆಂಥ ಲಾಭ ಇರುವುದಿಲ್ಲ, ಸಂಧ್ಯದಿಂದ ತಗೊಂಡು ಆ ಕಡೆ ಈ ಕಡೆ ಮಾರೋದ್ರಲ್ಲಿ ಲಾಭ ಇರುವುದಿಲ್ಲ. ಆದರೂ ಕೂಡ ತಗೊಂಡೊಂದು ಕೊಡುವಂಥ ಅಂಗಡಿಗಳನ್ನು ಬಿಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ಹುಡುಗ ಬಿಲ್ ಮಾಡಲಿಕ್ಕೆ ಹೋಗಿದ್ದಾನೆ. ಇಲ್ಲದೆ ನಾನು ಹೋಗ್ತಾ ಇದ್ದೆ. ನಾನು ಯಾಕೆ ಹೋಗಲಿಲ್ಲ ಅಂತ ಹೇಳಿದರೆ, ನಾನಲ್ಲಿ ಮೆಡಿಕಲಲ್ಲ ಇತ್ತು, ಅಲ್ಲಿಗೆ ಹೋಗಿ ಬಂದದ್ದು. ನೋಡಿ, ನಮ್ಮ ಜೀವನ ಟ್ಯಾಬ್ಲೆಟ್. 1 ವಾರದಿಂದ ಮೈಗೆ ಹುಷಾರಿಲ್ಲ. ಎಂತಂದು ಗೊತ್ತಿಲ್ಲ, ವೀಡಿಯೋ ಮಾಡಲಿಕ್ಕೆ ಸಹ ಮನಸ್ಸಿಲ್ಲ, ಎಂಥದಿಲ್ಲ, ಡ್ಯೂಟಿಗೆ ಸಹ ಬರ್ತಾ ಇಲ್ಲ. ಒಟ್ರಾಸಿ ಇದ್ದ ವ್ಲಾಗನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇರೋದು. ನಮ್ಮ ಹುಡುಗ ಬರಲಿ. ನಮ್ಮ ಹುಡುಗ ಬಂದ ಮೇಲೆ ಇಲ್ಲಿಂದ ಸೀದಾ ರೈಟ್ ತಗೊಂಡು ಪುತ್ತೂರು ಕಡೆ ನಮ್ಮ ಪಯಣ ಶುರು ಮಾಡುವ. ಗಂಟೆ 12:30 ಆಗ್ತಾ ಬಂತು. ಇನ್ನೂ ಕೂಡ ಸಂಧ್ಯದಲ್ಲಿದ್ದೇನೆ. ಐರಾವತನನ್ನು ಇಲ್ಲಿ ಸೈಡ್ಗೆ ಹಾಕಿದ್ದಾನೆ. ಬೇಸರ ಆಗೋದು ಇದಕ್ಕೆ. ಎಂತಂತ ಹೇಳಿದರೆ, ಬೇಗ ಬಿಟ್ಟರೆ ಒಮ್ಮೆ ಹೋಗಿ ಬರ್ಬೋದು. ನಾಳೆಯಿಂದ ಉಪವಾಸ ಬೇರೆ ಸ್ಟಾರ್ಟ್ ಆಗ್ತದೆ. ನಮಗೆ 5 ಗಂಟೆ 6 ಗಂಟೆ ಆಗುವಾಗ ಮನೆಯಲ್ಲಿ ಇರಬೇಕು. ಎಂತಂತ ಗೊತ್ತಿಲ್ಲ, ಓನರ್ ಹತ್ರ ಮಾತಾಡಬೇಕು ಸಂಜೆ. ಅದೇ ಬೇಸರ ಆಗೋದೇ. ಇನ್ನೂ ಸಹ 12:30 ಆಯಿತು, ಇನ್ನೂ ಸಹ ಲೈನಿಗೆ ಹೊರಡಲಿಲ್ಲ. ನೋಡುವ, ಇದು ಬಿಲ್ಲೆಲ್ಲ ಮಾಡಿಸಿ ಆಯಿತು. ಅದೇ ಇಲ್ಲಿಂದ ಒಂದು ಲೋಡ್ ಮಾಡಿಸಿ ಇಲ್ಲಿಂದ ಸೀದಾ ಹೊರಡುವ. ಹೋಗುವಾಗ ಒಂದು ತುಂಬ ಅಂಗಡಿ ಉಂಟು ಮಾರ ಇವತ್ತು, ಅದೊಂದು ಟೆನ್ಷನ್. ಬೇಗ ಬಿಟ್ಟರೆ ಅಂಗಡಿ ಜಾಸ್ತಿ ಇದ್ದರೆ ಸಹ ಟೆನ್ಷನ್ ಇರೋದಿಲ್ಲ. ಲೇಟ್ ಬಿಟ್ಟರೆ ಅಂಗಡಿ ಜಾಸ್ತಿ ಇದ್ದರೆ ಟೆನ್ಷನ್ ಆಗ್ತದೆ. ಪರವಾಗಿಲ್ಲ, ನಮ್ಮ ನಸೀಬಲ್ಲಿ ಎಂತ ಬರೆದಿದೆ ಅದೇ ಆಗೋದು. ಬನ್ನಿ, ಇಲ್ಲಿ ಬಿಲ್ಲೆಲ್ಲ ಮಾಡಿ ಚೀಟಿಯೆಲ್ಲ ಕೊಟ್ಟಿದ್ದೇನೆ. ಬಿಲ್ಲೆಲ್ಲ ಅವರು ಲೋಡ್ ಮಾಡ್ತಾರೆ. ನಾನಾಗ ಅದೇ ಮೆಡಿಕಲ್ಗೆ ಹೋದದ್ದು ನೋಡಿ, ಚಿಕಿತ್ಸಾ ಮೆಡಿಕಲ್ ಅಂತ. ಫೈನಲಿ ಸಂಧ್ಯದಿಂದ ಬಿಲ್ಲೆಲ್ಲ ತಗೊಂಡು ಗಾಡಿಯೆಲ್ಲ ಲೋಡ್ ಮಾಡಿ ಆಯಿತು. ಲೋಡ್ ಆಯಿತಾ? ಈಗ ಇನ್ನು ಇಲ್ಲಿಂದ ಸೀದಾ ಬೆಳಾಳು ಬೈಪಾಡಿಯಾಗಿ ಸೀದಾ ಉಪ್ಪಿನಂಗಡಿ ಕಡೆ ನಮ್ಮ ಪಯಣ ಸಾಗಬೇಕು. ಬನ್ನಿ, ಇಲ್ಲಿಂದ ಉಜಿರೆಯಿಂದ ರೈಟ್ ತಗೊಂಡು ಸೀದಾ ಹೋಗುವ. ಉಜಿರೆಯಿಂದ ಬಿಟ್ಟವರು ಬೆಳಾಳಿಗೆ ಬಂದು ನಮ್ಮ ಗಾಡಿಯನ್ನು ಸೈಡ್ಗೆ ಹಾಕಿದ್ದೇನೆ. ಇಲ್ಲೊಂದು ಅಂಗಡಿ ಇತ್ತು,
ಅವರು ಆ್ಯಕ್ಚುಲಿ ಶುಕ್ರವಾರ ತಗೊಳ್ತಾರೆ, ಬಟ್ ಇವತ್ತು ಸ್ವಲ್ಪ ಐಟಮ್ ಬೇಕಿದ್ದರಿಂದ ಬುಧವಾರ ಹೇಗೂ ಈ ಕಡೆ ಹೋಗ್ತೇವಲ್ಲ, ಈಗ ಬೈಪಾಡಿಯಾಗಿ ಹೋಗೋದು, ಬೈಪಾಡಿಯಾಗಿ ಶಿವಾಜಿನಗರ ಆಗಿ ಪದ್ಮಂಜಾಗಿ ಹೋಗೋದು. ಅದಕ್ಕೋಸ್ಕರ ಹೋಗುವ ದಾರಿಯಲ್ಲಿ ಹಾಕಿ ಹೋಗುವ ಅಂತ. ಮತ್ತು ಇನ್ನೊಂದು ವಿಷಯ, ನಮ್ಮ ಗಾಡಿದ್ದು ಟೈರ್ ರಿಸೋಲ್ ಆಗಿ ಬಂದಿದೆ ನೋಡಿ, ರಿಸೋಲು. ಈ ಟೈರ್ ಒಂದು ರಿಸೋಲು, ಆ ಕಡೆ ಒಂದು ರಿಸೋಲ್ ಆಗಿದೆ, ತೋರಿಸ್ತೇನೆ. ಇದೊಂದು ರಿಸೋಲ್ ಆದದ್ದು. ರಿಸೋಲೇನು ಒಳ್ಳೇದಿಲ್ಲ ನೋಡಿ, ಎಲ್ಲ ಕ್ರ್ಯಾಕ್ ಬಿದ್ದಾಗಿದೆ. ಆಗಲೇ ಒಂದು ವಾರ ಸಹ ಆಗಲಿಲ್ಲ. ನಮ್ಮ ಮಾಮೂಲಿ ಹೊಸ ಟೈರ್ ಸ್ಟೆಪಿನಲ್ಲಿ ಉಂಟು. 2 ರಿಸೋಲ್ ಟೈರನ್ನು ಒಂದು ಈ ಕಡೆ ಒಂದು ಈ ಕಡೆ ಹಾಕಿಸಿದ್ದೇವೆ. ಈಗ ಅಲ್ಲಿ ಐಟಮೆಲ್ಲ ಇಳಿಸಿ ಆಯಿತು. ಇಲ್ಲಿಂದ ಬಿಲ್ ತಗೊಂಡು ಸೀದಾ ನಾವು ಉಪ್ಪಿನಂಗಡಿಯಾಗಿ ಪುತ್ತೂರು ಕಡೆಗೆ ಹೋಗಬೇಕು. ಇದೇ ದಾರಿಯಲ್ಲಿ ಹೋದರೆ ಬೈಪಾಡಿಗೆ ಹೋಗಿ ಅಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ಹೋದರೆ ಪದ್ಮಂಜಾಗಿ ಉಪ್ಪಿನಂಗಡಿಗೆ ಹೋಗ್ತದೆ, ಮೂರ ಇಳಂತಿಲಾಗಿ. ಈ ಕಡೆ ಹೋದರೆ ಉಜಿರೆಗೆ ಸೇರ್ತದೆ ಡೈರೆಕ್ಟಾಗಿ. ಬನ್ನಿ, ನಮ್ಮ ಹುಡುಗ ಬಿಲ್ ತಗೊಂಡು ಬರ್ತಾನೆ, ಅಲ್ಲಿದ್ದ ನೋಡಿ. ಅವ್ರು ಬಂದಮೇಲೆ ಇಲ್ಲಿಂದ ನಾನ್ ಸ್ಟಾಪಾಗಿ ಇಲ್ಲಿಗೆ ನೆಕ್ಸ್ಟ್ ಪಾಯಿಂಟ್ ಇರೋದು ಇನ್ನು ಉರುವಲ್ಪದವು. ಬೈಪಾಡಿಯಲ್ಲಿ ಒಂದು ಉಂಟು, ಬೈಪಾಡಿಯಲ್ಲಿ ತೋರಿಸೋದಿಲ್ಲ, ನೀವು ಶುಕ್ರವಾರದ ಲೈನಲ್ಲಿ ನೋಡಿರ್ತೀರ. ಅದಕ್ಕೋಸ್ಕರ ಸೀದಾ ಉರುವಲ್ಪದವಲ್ಲಿ ಸಿಗುವ. ಇದು ಮುಗಿಯದ ನೆನಪು ವಿರಹಗಳೇ